ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವ್ಲಾಗ್ ಏನಂತಂದರೆ, ಇನ್ನು ಬೆಳಗ್ಗೆಯಿಂದ ಸ್ಕೂಲಿಗೆ ಹೋಗೋ ತನಕ ವ್ಲಾಗ್ನ ಮಾಡ್ತಾ ಇದ್ದೀನಿ, ಅಂದರೆ ಮಾರ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಕೂಡ 5:15ಗೆ ಎದ್ದಿದ್ದೀನಿ. 5:15ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಬೇಗ ಕಿಚನಲ್ಲಿ ಬಂದು ಬಿಸಿನೀರನ್ನ ಕಾಯಿಸ್ಕೊಂಡು ಬಿಸಿನೀರು ಕುಡಿತಾ ಇದ್ದೀನಿ. ನಾನು ಯೂಶ್ವಲಿ ರಾತ್ರಿನೇ ಎಲ್ಲ ಕೆಲಸನೂ ಮಾಡಿಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಕಸ ಗುಡಿಸೆಲ್ಲ ಮಾಡಿಟ್ಟು ಮಲಗಿರ್ತೀನಿ. ಸೊ ದಟ್ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಏನೂ ಕೆಲಸ ಇರೋದಿಲ್ಲ. ಡೈರೆಕ್ಟ್ ಫ್ರೆಶ್ ಅಪ್ ಆಗೋದು, ಬಿಸಿನೀರು ಕುಡಿಯೋದು, ಇನ್ನು ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ದಟ್ ಆ ಥರ ರಾತ್ರಿ ಮುಂದಿನ ದಿನವೇ ಎಲ್ಲ ಕೆಲಸಗಳು ಮುಗಿಸ್ಕೊಂಡ್ರೆ ಬೆಳಗ್ಗೆ ನಮಗೆ ಫ್ರೀ ಆಗಿರುತ್ತೆ ಮೈಂಡ್ ಕೂಡ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನಾನು ಪ್ಲೇನ್ ಬಿರಿಯಾನಿ ಆ್ಯಂಡ್ ಇನ್ನೊಂದೇನಪ್ಪ ಅವರೆಕಾಯಿ ಸಾಂಬಾರನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಅವರೆಕಾಯಿ ಸಾಂಬಾರಿಗೆ ಮಸಾಲೆ ಎಲ್ಲ ರುಬ್ಬಬೇಕಲ್ಲ, ಮಿಕ್ಸಿಗೆಲ್ಲ ಹಾಕ್ಕೊಂಡು ಸೊ ಮಸಾಲೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಪ್ಲೇನ್ ಬಿರಿಯಾನಿ ಅಂದರೆ ಲೈಕ್ ಒಗ್ಗರಣೆ ರೈಸ್ ಅಂತಲೂ ಹೇಳ್ಬೋದು. ಇನ್ನೊಂದು ಥರ ಅಂದರೆ ಜಸ್ಟ್ ಆನಿಯನ್ಸು ಟೊಮೊಟೊ ಹಾಕಿಬಿಟ್ಟು ರೈಸ್ ಮಾಡೋದು. ತೋರಿಸ್ತೀನಿ ನಿಮಗೆ ನಾನು ಹೇಗೆ ಮಾಡ್ತೀನಿ ಅಂತ. ಮಸಾಲ ಎಲ್ಲ ಜೋಡಿಸ್ಕೊಂಡೆ ನೋಡಿ, ಮಿಕ್ಸಿಗೆಲ್ಲ ಹಾಕ್ಕೊಂಡು ಫೈನಾಗೆ ಪೇಸ್ಟ್ ಮಾಡ್ಕೊಂಬರೋಣ. ನಾನು ಯೂಶ್ವಲಿ ಅವರೆಕಾಯಿ ಸಾಂಬಾರಿಗೆ ಸ್ವಲ್ಪ ಕಡಲೆಕಾಳು ಹಾಕ್ತೀನಿ, ಕಡಲೆ ಬೀಜ ಹಾಕ್ತೀನಿ, ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಅಂತ. ಈಗ ಒಂದು ಕಡೆ ಮಿಕ್ಸಿಗೆ ಹಾಕ್ತಾ ಇದ್ದೀನಿ, ಇನ್ನೊಂದು ಕಡೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಸೊ ಯಾವಾಗಲೂ ಒಂದೇ ಕಡೆ ಗಮನ ಇರಬಾರ್ದಲ್ಲ. ಸೊ 2-in-1 3-in-1 ಕೂಡ ನಾವು ಹೆಣ್ಮಕ್ಳು ಮಾಡ್ಕೋಬೇಕು. ಆ್ಯಂಡ್ ಎಲ್ಲರೂ ಕೂಡ ಮ್ಯಾಕ್ಸಿಮಮ್ ಮಾಡ್ತಾರೆ, ನಾನೇನು ಸ್ಪೆಷಲ್ ಅಲ್ಲ. ನೋಡಿ, ಒಗ್ಗರಣೆ ಹಾಕಿಬಿಟ್ಟು ಅವರೆಕಾಳು ಮತ್ತು ಸ್ವಲ್ಪ ಬದನೆಕಾಯಿ ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ ನಾನು. ಆ್ಯಂಡ್ ಚೆನ್ನಾಗಿರುತ್ತೆ ಅವರೆಕಾಯಿ ಸಾಂಬಾರಿಗೆ 1 ಇಲ್ಲ 2 ಬದನೆಕಾಯಿ ಆಲೂಗಡ್ಡೆ ಹಾಕಿ ಮಾಡಿ ಚೆನ್ನಾಗಿರುತ್ತೆ. ಮತ್ತು ಮಸಾಲೆ ಎಲ್ಲ ಹಾಕಿಬಿಟ್ಟು 1-2 ನಿಮಿಷ ಫ್ರೈ ಮಾಡಿ ಕನ್ಸಿಸ್ಟೆನ್ಸಿಗೆ ತಕ್ಕಷ್ಟು ನೀರನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ವಿಷಲಿಟ್ಟು 1-2-3 ವಿಷಲ್ ಕೂಗಿಸ್ಕೊಂಡ್ರೆ ಅವರೆಕಾಯಿ ಸಾಂಬಾರಂತೂ ರೆಡಿ. ಇವಾಗ ನಾನು ನನಗೋಸ್ಕರ 1-2 ಟೇಬಲ್ ಸ್ಪೂನ್ ಅಷ್ಟು ಓಟ್ಸನ್ನ ತೊಗೊಂಡಿದ್ದೀನಿ, ಮತ್ತು 1 ಟೀ ಸ್ಪೂನಷ್ಟು ಚಿಯಾ ಸೀಡ್ಸು, ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ಲೈಕ್ ಪಂಪ್ಕಿನ್ ಸೀಡ್ಸು ಮತ್ತು ಗೋಡಂಬಿ, ದ್ರಾಕ್ಷಿ. ಸೊ ಮನೇಲಿ ಏನಿರುತ್ತೋ ಅದು ಡ್ರೈ ಫ್ರೂಟ್ಸು ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಕಾಯಿಸ್ಬಿಟ್ಟು ಹಾಲನ್ನ ತಣ್ಣಗೆ ಮಾಡಿ ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಡಾಬರ್ ಹನಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ನೆನೆಯಾಗಿ ಬಿಟ್ಬಿಡ್ತೀನಿ. ನಾನಿಲ್ಲಿ ಬೆಳಗ್ಗೆನೇ ನೆನೆಸ್ತಾ ಇದ್ದೀನಿ. ಮಿನಿಮಮ್ 2 ಅವರ್ಸ್ ನೆನೆದ್ರೆ ಚೆನ್ನಾಗಿ ನೆನೆಯುತ್ತೆ ಓಟ್ಸು. ಇಲ್ಲ ಅಂತಂದರೆ ನಾವು ನೈಟೇ ನೆನೆಸ್ಕೋಬೋದು, ಬಟ್ ನಾನು ನೈಟ್ ಮರ್ತೋಗ್ಬಿಟ್ಟೆ, ಅದಕ್ಕೋಸ್ಕರ ಬೆಳಗ್ಗೆ ನೆನೆಸ್ತಾ ಇದ್ದೀನಿ. ಸಾಂಬಾರಂತೂ ರೆಡಿ ಆಯಿತು. ಇವಾಗ ನಾನು ಒಂದು ಕಡೆ ಟೀಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ನಾನು ರೈಸ್ಗೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಆನಿಯನ್ಸು ಮತ್ತು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಒಂದು ಟೊಮೊಟೊ, ಮತ್ತು ಇನ್ನೊಂದು ಕಡೆ ಜ್ಯೂಸ್ಗೆಲ್ಲ ಕಟ್ ಮಾಡ್ತಾಯಿದ್ದೀನಿ, ಒಂದು ಕಡೆ ಟೀ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಯಾವ ಟೈಮಲ್ಲಿ ಯಾವ ಗ್ಯಾಪಲ್ಲಿ ಏನಿರುತ್ತೋ ಅದನ್ನೆಲ್ಲ ಬೇಗ ಮುಗಿಸ್ಬಿಡ್ತೀನಿ. ಇನ್ನು ಆಚೆ ಬಂದೆ ಕ್ಲೈಮೇಟ್ ಹೇಗಿದೆ ಅಂತ. ತುಂಬ ಕೂಲಾಗಿದೆ, ಸಕ್ಕತ್ತಾಗಿದೆ. ಕೂಲ್ ಕ್ಲೈಮೇಟಲ್ಲಿ ಬಿಸಿಯಾಗಿ ಎಂಜಾಯ್ ಮಾಡ್ಕೊಂಡು ಟೀನ ಕುಡಿತಾ ಇದ್ದೀನಿ. ಮತ್ತು ಇಲ್ಲಿ ಒಗ್ಗರಣೆ ಹಾಕದೆ ನಾನು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನ, ಇದು ಸಾಸಿವೆ ಜೀರಿಗೆನೂ ಹಾಕಿಲ್ಲ. ಸೊ ಆನಿಯನ್ಸ್ ಎಲ್ಲ ಫ್ರೈ ಆದಮೇಲೆ ಒಂದು ಟೊಮೊಟೊ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಫ್ರೈ ಮಾಡಿ, ಆಮೇಲೆ ನಾವು ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಕೊಡಿ, ಮತ್ತೆ ನೀರನ್ನು ಹಾಕೋಬೇಕು. ಯಾವಾಗಲೂ ಮಿನಿಮಮ್ 10 ಮಿನಿಟ್ಸ್ ಅಕ್ಕಿ ನೆಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಉದ್ದುದ್ರಾಗಿ ಬರುತ್ತೆ ರೈಸು. ಮತ್ತು ಅಕ್ಕಿನ ನೆನೆಸಿದ್ದೀವಿ ಅಂದರೆ ನೀರು ಒಂದು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. 1/4 ಗ್ಲಾಸಷ್ಟು ನೀರನ್ನ ಕಮ್ಮಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಕ್ಕಳು ನೋಡಿ ಇವಾಗ ಎದ್ದಿದ್ದಾರೆ, ಎದ್ಬಿಟ್ಟು ಬಿಸಿನೀರು ಕುಡಿತಾ ಇದ್ದಾರೆ. ಬಿಸಿನೀರು ಕುಡಿದ್ಮೇಲೆ ಮಕ್ಕಳಿಗೆ ಇವತ್ತು ಪಪ್ಪಾಯ ಜ್ಯೂಸು ಮತ್ತು ವುಡನ್ ಆಪಲ್ ಅಂತೀವಲ್ಲ, ಬೆಲ್ಲದ ಹಣ್ಣು, ಅದು ಕೂಡ ಇತ್ತು ಮನೇಲಿ, ಊರಿಂದ ತಗೊಬಂದಿದ್ವಿ. ಸೊ ಇಷ್ಟೆಲ್ಲ ಇದೆ ಮಕ್ಕಳಿಗೆ ತಿನ್ನಾಗಿ. ಇವತ್ತು ಬ್ರೇಕ್ಫಾಸ್ಟ್ ಕೂಡ ಮಾಡಲ್ಲ ಅಂತ ಹೇಳ್ತಿದ್ದಾರೆ, ಅದಕ್ಕೋಸ್ಕರ ಫಸ್ಟು ಬಿಸಿನೀರು ಕೊಟ್ಟೆ. ಬಿಸಿನೀರು ಕುಡಿದು ಆಮೇಲೆ ಇಲ್ಲಿ ವುಡನ್ ಆಪಲ್ ತಿಂತಾ ಇದ್ದಾರೆ, ಬೆಲ್ಲದಣ್ಣು. ಇಬ್ಬರು ನೋಡಿ ಅಕ್ಕ ತಂಗಿ ಮಾತಾಡ್ಕೊಂಡು ತಿಂತಾ ಇದ್ದಾರೆ. ನೋಡಿ ನಮ್ಮ ರೈಸ್ ಕೂಡ ಸಕ್ಕತ್ತಾಗಿ ಬಂದಿದೆ. ಆ್ಯಂಡ್ ಚಿಕ್ಕವಳು ಕೂಡ ರೆಡಿಯಾಗಿದ್ದಾಳೆ. ಅವಳಿಗೆ ಬಂದು ರೈಸ್ನ ಬಾಕ್ಸ್ಗೆ ಹಾಕ್ಕೊಟ್ಟು ಕಳಿಸ್ದೆ. ಎಕ್ಸಾಮ್ ನಡೀತಿದೆ ಅವಳದು, ಬೇಗನೆ ಬರ್ತಾಳೆ ಅವಳು. ಆಮೇಲೆ ಇನ್ನು ಎಲ್ಲ ಕೆಲಸ ಮುಗೀತಲ್ಲ, ಇನ್ಯಾಕೆ ಟೈಮ್ ವೇಸ್ಟ್ ಮಾಡೋದಂತ ಹೇಳ್ಬಿಟ್ಟು ಆ ಗ್ಯಾಪಲ್ಲಿ ನಾನಿಲ್ಲಿ ಪಾತ್ರೆನ ವಾಶ್ ಮಾಡ್ತಾ ಇದ್ದೀನಿ. ರಿಯಲಿ ನನಗೊಂದು 10 ಮಿನಿಟ್ಸ್ ಟೈಮ್ ಸಿಕ್ಕಿದ್ರೂ ಕೂಡ ನಾನು ಆ 10 ಮಿನಿಟ್ಸ್ ಟೈಮ್ನ ವೇಸ್ಟ್ ಮಾಡೋದಿಲ್ಲ. ಸೊ ಆ ಟೈಮಲ್ಲಿ ಕೂಡ ಮನೇಲಿ ಏನಾದರೂ ಕೆಲಸ ಮಾಡೋದು, ಇಲ್ಲ ಪಾತ್ರೆ ವಾಶ್ ಮಾಡೋದು, ಏನಾದರೂ ಬೇಗ ಮುಗಿಸ್ಬಿಡ್ತೀನಿ. ಇಲ್ಲಿ ದೋಸೆಗೆ ನೆನೆಸ್ತಾ ಇದ್ದೀನಿ. ಈ ದೊಡ್ಡ ಗ್ಲಾಸಲ್ಲಿ 3 ಗ್ಲಾಸಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆ 1 ಗ್ಲಾಸಷ್ಟು ಇದು ಇಡ್ಲಿ ರೈಸ್ ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ಉದ್ದಿನ ಬೇಳೆ, ಅದು ವಿಡಿಯೋನ ಮಿಸ್ ಆಗಿದೆ. ಮತ್ತು 1/2 ಗ್ಲಾಸಷ್ಟು
ಇದೇನು ಸಬ್ಬಕ್ಕಿ ಅಂತ ಹೇಳ್ತೀವಲ್ಲ, ಸೊ ಅದನ್ನು ತೊಗೊಂಡಿದ್ದೀನಿ. ಹಾಗೆ 1-2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಮೆಂತ್ಯಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು 1-2-3 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ನೆನೆಯಾಗಿ ಬಿಡಬೇಕು. ನಾನಿಲ್ಲಿ ಬೆಳಗ್ಗೆನೇ ನೆಂದರೆ ಸಾಯಂಕಾಲ ನಾವು ಗ್ರೈಂಡರ್ಗೆ ಹಾಕ್ಸೋದು ಚೆನ್ನಾಗಿ ನೆಂದಿರುತ್ತೆ. ಮತ್ತು ಉದ್ದಿನಬೇಳೆ ನಾನು ರಿಯಲಿ ಮರ್ತೆ ಹೋಗ್ಬಿಟ್ಟಿದ್ದೀನಿ, ಮತ್ತು ಸ್ಕೂಲಿಂದ ಬಂದು ನಾನು ನೆನೆಸಿದ್ದೀನಿ. ಉದ್ದಿನಬೇಳೆ ಒಂದು 1 ಅವರ್ ಆದರೂ ಸಾಕು, ಬೇಗ ನೆನೆಯುತ್ತೆ ನೋಡಿ. ನೆನೆಸ್ಬಿಟ್ಟು ಹೋಗ್ತಾ ಇದ್ದೀನಿ. ಸಾಯಂಕಾಲ ಬಂದು ಉದ್ದಿನಬೇಳೆ ನೆನೆಸ್ಕೊಂಡೆ. ನಾನು ಆವಾಗಲೇ ಓಟ್ಸ್ನ ನೆನೆಸಿದ್ನಲ್ವಾ, ಅದಕ್ಕೆ ಫ್ರೂಟ್ಸ್ ಆ್ಯಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಆಪಲ್ಲು ಮತ್ತು ಇದು ಬನಾನನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಆಗಿ ತಿಂದ್ಬಿಡ್ತೀನಿ. ಸೊ ಅದು ತುಂಬ ಚೆನ್ನಾಗಿರುತ್ತೆ, ಟಮ್ಮಿ ಕೂಡ ಫುಲ್ ಆಗುತ್ತೆ ಆ್ಯಂಡ್ ಟೇಸ್ಟ್ ವೈಸ್ ಕೂಡ ಓಕೆ, ನಮಗೆ ಕ್ಯಾಲರೀಸ್ ಕೂಡ ಜಾಸ್ತಿ ಆಗೋದಿಲ್ಲ. ಸೊ ದಟ್ ನಾನು ಅದನ್ನು ಸ್ಕೂಲಲ್ಲಿ ಹೋಗಿ ತಿಂತೀನಿ. ಇನ್ನು ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಜ್ಯೂಸ್ ಕುಡಿತಾ ಇದ್ದೀನಿ. ಇವತ್ತು ನಮ್ಮ ಸ್ಕೂಲಲ್ಲಿ ಹೋಳಿ ಸೆಲೆಬ್ರೇಷನ್ ಇದೆ, ಹಾಗಾಗಿ ಇವತ್ತು ವೈಟ್ ಡ್ರೆಸ್ಸು, ನನ್ನ ಹತ್ರ ವೈಟ್ ಡ್ರೆಸ್ ಇಲ್ಲ, ವೈಟ್ ಟಿ ಶರ್ಟು ಜೀನ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಬೇಗ ಬನ್ನಿ ಅಂತ ಹೇಳಿದರು, ನಾನು ಬೇಗ ಹೋಗ್ಬಿಟ್ಟು ಇನ್ನು ಇಲ್ಲಿ ನಾನು ಬ್ರೇಕ್ಫಾಸ್ಟ್ನ ತಿಂತಾ ಇದ್ದೀನಿ. ಗೊತ್ತಲ್ಲ, ಇವತ್ತು ನನ್ನ ಬ್ರೇಕ್ಫಾಸ್ಟು ಓಟ್ಸು ಫ್ರೂಟ್ಸು. ರಿಯಲಿ ಇದು ಚೆನ್ನಾಗಿರುತ್ತೆ. ವೀಕ್ಲಿ 3 ಟೈಮ್ಸ್ ಇಲ್ಲ 4 ಟೈಮ್ಸ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಆಮೇಲೆ ನಮ್ಮ ಸ್ಕೂಲಲ್ಲಿ ಹೋಳಿ ಸೆಲೆಬ್ರೇಷನ್ ಹೇಗಿತ್ತು ಅಂತ ತೋರಿಸ್ತೀನಿ ನೋಡಿ. ಎಲ್ಲರೂ ಫುಲ್ಲು ತಲೆಗೆ ಡ್ರೆಸ್ಗಳಿಗೆ ಎಲ್ಲ ಫುಲ್ಲು ಕಲರ್ಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದಾರೆ. ನನಗೂ ಹಂಗೆ ಹಾಕಿದ್ರು ಫುಲ್ಲು. ನನಗಂತೂ ಸಖತ್ ಭಯಂಕರ ನೋಡಿ ಫ್ರೆಂಡ್ಸ್. ಹೆಂಗೆ ಎಲ್ಲರೂ ಜನ ಸ್ಕೂಲಿಂದ ಮನೆಗೆ ಬರಬೇಕಾದ್ರೆ, ವಾಕ್ ಮಾಡ್ಕೊಂಡು ಬರಬೇಕಾದ್ರೆ ಎಲ್ಲರೂ ವಿಚಿತ್ರವಾಗಿ ನೋಡ್ತಿದ್ದಾರೆ. ಅಂದರೆ ಹೋಳಿ ಮುಗೀತಲ್ವ, ಇದೇನು ಇವತ್ತು ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ರಿ. ಇಟ್ಸ್ ಓಕೆ, ಬಟ್ ಮಕ್ಕಳು ಕೂಡ ಹಾಗೆ ಇದ್ದರು. ಸೊ ನಾನು ಮಕ್ಕಳನ್ನ ವೀಡಿಯೋ ಮಾಡಿಲ್ಲ, ಇಲ್ಲಿ ಜಾಸ್ತಿ ವೀಡಿಯೋ ಕ್ಲಿಪ್ಸ್ನ ತೊಗೊಂಡಿಲ್ಲ, ಸ್ವಲ್ಪ ಮಾತ್ರ ತೊಗೊಂಡೆ ನೋಡಿ. ಸ್ಕೂಲಲ್ಲಿ ಡೆಕೋರೇಷನ್ ಈ ಥರ ಮಾಡಿದ್ವಿ, ಚೆನ್ನಾಗಿದೆ ಅಲ್ವಾ, ಮಲ್ಟಿ ಕಲರ್ಸು ಸಕ್ಕತ್ತಾಗಿದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಕೂಡ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.